ಫಲಭೂತವಾಗಿರ್ತಕ್ಕಂಥ ಈ ಮಣ್ಣಿನ ಫಲವತ್ತತೆಯನ್ನ ಕಿತ್ಕೋಬೇಕು ಅಂದ್ರೆ ಯಾವುದೋ ಒಂದು ಖಾಸಗಿ ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳು ಬಂದು ಈ ಸರ್ಕಾರ ಜೊತೆ ಮಿಂಗಲ್ ಆಗಿ ಇವೆಲ್ಲವನ್ನು ಕಿತ್ಕೊಂಡು ನಾಳೆ ಒಂದು ಜಲಕ್ಷಾಮ ಬರುವಂಥದ್ದು, ಮತ್ತೆ ಉದ್ಯೋಗ ಸಿಕ್ತಂತಾನೆ ಅವರು ವಲಸೆ ಹೋಗುವಂಥದ್ದು, ಇಂಥವೆಲ್ಲವೂ ಈ ಮಣ್ಣು ಮತ್ತು ನೀರಿನ ವಿಷಯವಾಗಿ ನಾವು ಸತ್ಯಾಗ್ರಹ ಇಟ್ಕೊಂಡಿರುವ ವಿಚಾರದಲ್ಲಿ ಅಲ್ಲಿ ಹಲವಾರು ತಜ್ಞರು ಬರ್ತಾರೆ. ಮಣ್ಣಿನ ಸಂಶೋಧನೆ ಮಾಡಿರ್ತಕ್ಕಂಥ ತಜ್ಞರಿರ್ಬೋದು, ನೀರಿನ ಬಗ್ಗೆ ತಜ್ಞರಿರ್ತಕ್ಕಂಥ ಇರ್ಬೋದು, ಮತ್ತೆ ನಮ್ಮ ಎಲ್ಲ ಸಮಗ್ರವಾದ ವಿಷಯಗಳನ್ನ ತಿಳಿಸೋಕೆ ಅಲ್ಲಿ ಬರ್ತಾರೆ. ನಾವು ಏನ್ ಅನ್ಕೊಂಡಿದ್ದೀವಿ ಅಂದ್ರೆ ರೈತರಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂದಷ್ಟು ಗೊತ್ತಿದೆ, ಒಂದಷ್ಟು ಗೊತ್ತಿಲ್ಲದೆ ಇರ್ಬೋದು. ನನಗೇನೂ ಗೊತ್ತಿಲ್ಲ, ನಾನು ತಿಳ್ಕೋಬೇಕು, ಇದು ನನ್ನ ಇದು. ಅದಕ್ಕೇನಾದ್ರು ಪರ್ಯಾಯ ಕಂಡ್ಕೋಬೇಕು. ಚಂದ್ರಣ್ಣವ್ರು ಹೇಳ್ದಾಗ ಈಗ ಪರ್ಯಾಯ ನಾವು ಕಂಡ್ಕೋಬೇಕು. ನೋಡಿ, ನಾನೇ ಹೇಳಿದೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ನಿರ್ಬಂಧ ಏರಿದಾರಲ್ಲ, ಅಲ್ಲಿ ಮಾಡಕ್ ಆಯ್ತಾ ಇಲ್ವಲ್ಲ, ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ಇಲ್ಲಿ ರೈತ, ಈಗ ಸರ್ ಹೇಳ್ದಂಗೆ ರೈತ ಆಂದೋಲನ ಆಗ್ಬೇಕು, ಜನ ಆಂದೋಲನ ಆಗ್ಬೇಕು, ಇದು ನ್ಯಾಷನಲ್ ಮಟ್ಟಿಗೆ ಇಡೀ ಭಾರತ ದೇಶದಲ್ಲಿ ರೈತರು ಎಲ್ಲರೂ ಎದ್ದು ಬೀದಿಗೆ ನಿಂತು ಇದನ್ನ ಬೇಡ ಅಂತ ಹೇಳ್ಬೇಕು. ಆಗಷ್ಟೇ ನಾವು ಇದನ್ನ ಮುಟ್ಟಿಸೋಕ್ ಸಾಧ್ಯ. ಈಗ ಅಲ್ಲಿ ನಿರ್ಬಂಧ ಏರಿದ್ದಾರೆ ಬೇರೆ ದೇಶಗಳಲ್ಲಿ ಅಂದ್ಮೇಲೆ ಇಲ್ಲೂ ನಾವು ಭಾರತ ದೇಶದಲ್ಲಿ ಯಾಕೆ ನಿರ್ಬಂಧ ಇರಬಾರ್ದು? ಈಗಾಗಲೇ ಇದನ್ನ ಹೇಳಿದಾಗೆ ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ, ಡೆಲ್ಲಿನಲ್ಲಿ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾ ಇದ್ರೆ ನಮ್ಮ ರೈತರಿಗೆ ನೋಡಿ ಫಲವತ್ತತೆ ಆರ್ಟಿಕಲ್ 48 ಒಂದು ಸಂವಿಧಾನದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಫಲವತ್ತತೆ ಇರೋ ಮಣ್ಣನ್ನ ಏನಾದ್ರೂ ಸರ್ಕಾರ ಆಗ್ಲಿ ಖಾಸಗಿಯವರು ತಗೋಬೇಕು ಅಂದ್ರೆ ಅವತ್ತಿನ ಮಾರ್ಕೆಟ್ ರೇಟ್ 1 ಕೋಟಿ ಇದ್ರೆ 4 ಕೋಟಿ ಕೊಡ್ಬೇಕು ಅಂತ ಹೇಳುತ್ತೆ. ಅಕಸ್ಮಾತ್ ನೀವು ನಗರ ಪ್ರದೇಶದಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ಅದೇ ರೈತರ ಜಮೀನ್ ಇದ್ರೆ ಅದ್ರ ಬೆಲೆ 2 ಕೋಟಿ ಇದ್ರೆ ನೀವು 4 ಕೋಟಿ ಕೊಡ್ಬೇಕು ಅಂತ ಹೇಳುತ್ತೆ. ಆದ್ರೆ ನಮ್ಗೆ ಅಭಿವೃದ್ಧಿ ಮುಖ್ಯ ಅಲ್ಲ, ಇಲ್ಲಿ ರೈತರ ಜೀವ ಮುಖ್ಯ, ರೈತರ ಸುತ್ತಮುತ್ತಲಿನ ಪರಿಸರ ಮುಖ್ಯ, ರೈತರ ಕೃಷಿ ಮುಖ್ಯ. ಏನಾದ್ರೂ ನಾವು ಸಾಫ್ಟ್ವೇರ್ ಕೋಡ್ಗಳನ್ನ ತಿನ್ನಕ್ಕಾಗತ್ತಾ? ಚಿಪ್ಗಳನ್ನ ತಿನ್ನಕ್ಕಾಗತ್ತಾ? ಸಾರ್ ಹೇಳ್ದಂಗೆ ಏನು ಕಂಪ್ಯೂಟರೈಸ್ ಅಲ್ಲಿ ಬರ್ತಕ್ಕಂಥ ಯಾವುದೇ ನೀವು ಚಿಪ್ನ ತಗೊಂಡ್ ತಿನ್ನಕ್ಕಾಗಲ್ಲ. ಅನ್ನನೇ ತಿನ್ಬೇಕು. ಅನ್ನ ತಿನ್ಬೇಕು ಅಂತಂದ್ರೆ ನಮ್ಗೆ ಭೂಮಿ ಉಳಿಲೇಬೇಕು, ಪರಿಸರ ಉಳಿಬೇಕು, ನೀರು ಸಿಗ್ಬೇಕು. ಇದು ಯಾವ್ದು ನೀವು ಮನೆಗಳಲ್ಲಿ ನೋಡಿ, ಮನೆಗಳಲ್ಲಿ ಕಟ್ಕೊಂಡಿರುತ್ತೆ ನಲ್ಲಿಗಳಲ್ಲಿ. ಆ ತರ ಈ ಯಾವ್ದು ಸರ್ವರ್ಗಳಿಗೆ ಮತ್ತೆ ಸೆಂಟರ್ಗಳಿಗೆ ಆ ನೀರು ಆಗುದಿಲ್ಲ. ಅವ್ರಿಗೆ ಸ್ವೀಟ್ ವಾಟರ್ ಬೇಕು. ಈಗ ನಾವೇನು ಬಾಟ್ಲಲ್ಲಿ ಕೊಡ್ತೀವಿ ನೀರು, ನಿಮ್ಗೆ 20 ರಿಂದ 40 TDS ಇರುತ್ತೆ. ನಾವು ಈಗ ಏನು ಫಿಲ್ಟರ್ ಮಾಡಿ ಬಂದಿರ್ತಕ್ಕಂಥ ನೀರು, ಅದೇ ಒಂದು ಬೋರಲ್ಲಿ ನೀರು ತೆಗೆದುಕೊಂಡ್ರೆ 700 ರಿಂದ 1000 TDS ಇರ್ತದೆ. ಅಂದ್ರೆ ಅದರಲ್ಲಿ ಗಡಸು ಜಾಸ್ತಿ ಆಗಿರುತ್ತೆ ನೋಡಿ. ಅದಕ್ಕೆ ಫಿಲ್ಟರ್ ಮಾಡುವಾಗ ಅರ್ಧ ನೀರಲ್ಲ, ಮುಕ್ಕಾಲು ಭಾಗ ಹೊಂಟೋಗುತ್ತೆ. ಇನ್ನು ಸ್ವಲ್ಪ ಮಾತ್ರ 10 ಲೀಟರ್ ನಮ್ಗೆ ಉಳ್ಕೊಳ್ಳುತ್ತೆ ಅಲ್ಲಿ ಕುಡಿಲಿಕ್ಕೆ. ಆ ರೀತಿಯಾದಂತಹ ಆ ನೀರನ್ನ ತೆಗೆದುಕೊಂಡಾಗ ಅಲ್ಲಿ ಹಾಕಿದ್ರೆ ಅದು ಯಾವುದೇ ಸರ್ವರ್ಗಳು ಅವು ನಿಯಂತ್ರಣ ಆಗಲ್ಲ, ತಂಪಾಗಲ್ಲ, ಅವು ಸಾಕ ಜಾಸ್ತಿನೇ ಆಗ್ತವೆ. ಹಂಗಾಗಿ ಅವರು ಸ್ವೀಟ್ ವಾಟರ್ ಕೇಳ್ತಾರೆ. ಅದಕ್ಕೆ ಸಾಕಾದಷ್ಟು ವಿದ್ಯುತ್ ಬೇಕು, ಅದನ್ನ ಸಪ್ಲೈ ಮಾಡಕ್ ಆಗಲ್ಲ ಅವ್ರ ಮೇಲೆ. ಅದಕ್ಕೆ ಅವರು ಈ ಮುಖಾಂತರ ಏನ್ ಅಲ್ಲೆಲ್ಲ ಟ್ಯಾಂಕರ್ಗಳಲ್ಲಿ ಮುನ್ಸಿಪಾಲಿಟಿ ಟ್ಯಾಂಕರ್ಗಳು ಹೊಡ್ಬಿಡ್ಬೋದಾ? ಆಗಲ್ಲ. ಅಲ್ಲೆಲ್ಲ ಕೆರೆಗಳಲ್ಲಿ ನೀರು ತಂದು ಹೊಡಿಯಬಹುದಾ? ಆಗಲ್ಲ. ಅಲ್ಲೆಲ್ಲ ಒಂದು ಬೋರ್ ತೆಗೆದ್ಬಿಟ್ಟು ನೀರು ಹೊಡ್ಬಿಟ್ರ ಅಂತ ಆಗಲ್ಲ. ಏನು ನಮ್ ಡ್ಯಾಮ್ ಇದೆಲ್ಲ ಅಂತ 10 ಡ್ಯಾಮ್ ಆದ್ರೂ ಸಾಲುದಿಲ್ಲ. ಈಗ ಅಲ್ಲಿ ಹೇಳಿದ್ರಲ್ಲ, ಬೆಂಗಳೂರು, ಮೈಸೂರು, ರಾಮನಗರದಲ್ಲಿ ನಾವು ಕುಡಿಯೋ ನೀರಿದೆಯಲ್ಲ, ಅದು ಲಕ್ಷಾಂತರ ನೀರನ್ನ ಅಲ್ಲಿ ವ್ಯಯ ಮಾಡ್ಕೊಂಡ್ಬಿಡುತ್ತೆ. ಆವಿಯಾಗಿ ಹೊಟ್ಟೋಗುತ್ತದು. ನಾವು ಬೋರ್ ತೆಗೆದ್ರೆ ಕಂಪ್ರೆಸರ್ ಹೊಗೆ ಆಗ್ಬಿಟ್ಟಾಗುತ್ತೆ. ಡೀಸೆಲ್ 1000 ಲೀಟರ್ ಹಾಕಿದ್ರೆ 1000 ಅಡಿ ಹೊಡಿತೀವಿ, ಬರ್ನಾಗ ಹೋಗುತ್ತೆ. ಹಂಗೆ ಅಲ್ಲಿ ಹಾವಿ ಆಗ್ಬಿಟ್ಟಾಗುತ್ತೆ. ಅಂತ ಫಲವತ್ತತೆ ಮಣ್ಣನ್ನ ಕಿತ್ಕೋತಾ ಇರುವಂತದ್ದು. ಯಾಕೆ ಈ ಭಾರತ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಅವ್ರು ಹೇಳಿದಂಗೆ ನಾವು ಸರ್ಕಾರ ವಿರೋಧ ಹೋಗೋದು ಬೇಡ, ನಿಜ ಸಂಗತಿ ಹೇಳೋಣ. ಯುವಕರು ಎಲ್ಲ ಹೋಗ್ಬೇಕು? ವಲಸೆ ಹೋಗ್ತಾ ಇದ್ರಲ್ಲ. ಈಗ ಹಳ್ಳಿನಲ್ಲಿ ಒಂದು ಮಾಡಕ್ ಬರ್ತಾರೆ, ಅಲ್ಲಿ ಫಲವತ್ತತೆ ಏನು ಬೆಳೆ ಕೊಟ್ಟಿಲ್ಲ ಅಂದ್ರೆ ಆತ ಏನೋ ಅದಕ್ಕೆ ತಗೊಂಡ್ ಬಂದು ರಸಗೊಬ್ಬರನೋ ಇನ್ನೊಂದು ಏನೋ ಮಾಡಕ್ ಹೋಗ್ತಾನೆ. ಅಲ್ಲೇನೋ ಆಗಿಲ್ಲ, ಸಾಲ ಆಯ್ತು ಅಂದ್ರೆ ಅವ್ನು ಏನ್ ಮಾಡ್ತಾನೆ, ನೆಕ್ಸ್ಟ್ ನಗರ ಪ್ರದೇಶಕ್ಕೆ ಹೋಗ್ತಾನೆ. ಹಂಗಾಗಿ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪಾಳು ಬೀಳ್ತಾ ಇದೆ. ಇದು ಹಾಕಬಾರ್ದು. ಈಗ ಅಲ್ಲೇನು ಅಷ್ಟು ನನ್ನ ಪ್ರಕಾರ ಸರ್ ಒಂದು 2 ಲಕ್ಷ ಮರಗಳನ್ನು ಅಂದಾಜಿಸಿ ಮಾಡಿದ್ದಾರೆ. ಈಗ ಇಲ್ಲಿ ಯಾವುದು ಬಿಡದಿ ಟೌನ್ಶಿಪ್ ನಲ್ಲಿ ಈಗ ಟೋಟಲಿ ಅಡಕೆ, ತೆಂಗು, ಅಲ್ಲಿ ಫಲವತ್ತತೆ ಇರ್ತಕ್ಕಂಥ ಬೆಳೆಗಳು ಟೋಟಲಿ 7.5 ಲಕ್ಷ ಅವನ್ನ ಧ್ವಂಸ ಮಾಡ್ತಾರೆ. ಅಲ್ಲಿ ಭೂಮಿಗೆ ಅವರು ಹೋರಾಡ್ತಾರೆ ಅನ್ಕೊಂಡಿದ್ರೆ ಸಾರಳವಾಗಿ ಇದು ಡಾಟಾ ಸೆಂಟರ್ಗಳು ಕೋಟಿ ಲಕ್ಷ ಕೋಟಿನ ಅದಕ್ಕೆ ಹಾಕ್ತಾ ಇದ್ದಾರೆ, ಬಂಡವಾಳ ಹಾಕ್ತಾ ಇದ್ದಾರೆ. ಈಗಾಗಲೇ ವಿಕಾಸ ಪ್ರಕರಣದಲ್ಲಿ ಅದಾನಿ ಮತ್ತೆ ಗೂಗಲ್ ಕಂಪನಿ 2 ಸೇರಿ ಅಲ್ಲಿ ಹೆಚ್ಚು ಕಮ್ಮಿ 1.5 ಲಕ್ಷ ಕೋಟಿ ಹಣನ ಅಲ್ಲಿ ವ್ಯಯ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬರುತ್ತೆ ಜಾಗ? ಎಲ್ಲಿಂದ ತರೋದು? ಇಲ್ಲಿ ಆಮೇಲೆ ಎಲ್ಲ ಅದಕ್ಕೆ ಇಟ್ಕೊತಾ ಇದ್ರೆ ನಾಳೆ ಎಲ್ಲಿ ಅನ್ನ ಉಣೋದು? ಅನ್ನ ತಿನ್ನಬೇಕಲ್ಲ.
ಮನ್ಸ ಬದುಕಬೇಕು ಅಂದ್ರೆ ಬೀಡಿ ಸಿಗರೇಟ್ ಇಲ್ಲ ಅಂದ್ರೂ ಕೂಡ ಮನ್ಸ ಬದುಕ್ತಾನೆ. ಅವರು ಕೋಟ್ಯಾಧಿಪತಿಗಳು. ಇಲ್ಲಿ ಅನ್ನ ತಿಂದರೆ ಬದುಕಲ್ಲ, ಅವನು ಬಡಪಾಯಿ ರೈತ. ಪಾನ್ ಪರಾಕು ಗುಟ್ಕ ತಿಂದೇ ಇದ್ರು ಕೂಡ ಮನ್ಸ ಬದುಕ್ತಾನೆ, ಅವರು ಕೋಟ್ಯಾಧಿಪತಿಗಳು. ಈ ಮದ್ಯಪಾನ ಕುಡಿದಿದ್ರು ಕೂಡ ನಮ್ಗೆ ಬದುಕ್ತಾನೆ ಮನುಷ್ಯ, ಅವರು ಕೋಟ್ಯಾಧಿಪತಿಗಳು. ಇಲ್ಲಿ ಅನ್ನ ಕೊಡೋರು ನಮ್ಗೆ ಆ ರೈತರೆಲ್ಲ ಬಡವರು. ಹಂಗಾಗಿ ಇಂಥ ವಿಷಯಕ್ಕೆ ನೀವು ಯೋಚನೆ ಮಾಡಿ. ನಿಮ್ಗೆ ಏನಾದ್ರೂ ಸಂಶಯಗಳಿದ್ರೆ, ನಿಮ್ ಪ್ರಶ್ನೆಗಳಿದ್ರೆ ಕೇಳಿ. ಆಚೆ ಹೋದ್ಮೇಲೆ ಯಾರನ್ನ ಕೇಳೋದಂತ ಪ್ರಶ್ನೆ ಆಗಲ್ಲ. ಇಂಥದ್ದೊಂದು ನಾವು 6ನೇ ತಾರೀಕು ನೆಕ್ಸ್ಟ್ ಮಂತ್, ಮತ್ತೆ 7ನೇ ತಾರೀಕು ಪಾದಯಾತ್ರೆ, ಮತ್ತೆ 8ನೇ ತಾರೀಕು ಅದ್ರ ಬಗ್ಗೆ ವಿಷಯನ ನಮ್ಮ ಈಗಾಗಲೇ ಜಗದ್ಗುರು ಪರಮ ಪೂಜ್ಯ ನಿಶ್ಚಲಾನಂದ ಸ್ವಾಮೀಜಿಯವರು ಅವ್ರು ಹೇಳಿದ್ದಾರೆ. ನಾನೇ ಇದನ್ನ ನಾನು ದಿವ್ಯ ಸಾನ್ನಿಧ್ಯನ ವಹಿಸ್ಕೊಳ್ತೀನಿ, ನಾನು ಕೂಡ ಅವತ್ತು ನಾನು ಬರ್ತೇನೆ ಅಂತ ಹೇಳಿ ಅವರು ಕೂಡ ಹೇಳಿದ್ರೆ, ಅವ್ರ ನೇತೃತ್ವದಲ್ಲಿ ನಾವು ಈ ಏನು ಸತ್ಯಾಗ್ರಹನ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ಹೆಚ್ಚು ಇದನ್ನ ತಲುಪಿಸಿದಷ್ಟು ಇಡೀ ದೇಶಕ್ಕೆ ತಲುಪಿಸಿದ್ರೆ ಇದು ಜನಾಂದೋಲನ ಆಗ್ಬೇಕು. ಆದಾಗ ಮಾತ್ರ ನಮ್ಮ ಏನಾರ ಈಗ ನಮ್ಮ ಬೇಡಿಕೆಗಳನ್ನ ನಾವು ನಿರ್ಣಯಗಳನ್ನ ಮಾಡಿ ಆ ಬೇಡಿಕೆಗಳನ್ನ ಈಗ ಆಲ್ರೆಡಿ ಅವರು ಒಂದಷ್ಟು ಮಾಡ್ಕೊಂಡಿದ್ದಾರೆ. ಜಯ ಕರ್ನಾಟಕ ಪರಿಷತ್ತು ಮತ್ತೆ ನಮ್ಮ ಯುವ ಕನ್ನಡಿಗರ ಸೇನೆ ಎಲ್ಲವೂ ಒಟ್ಟಾರೆ ಸೇರಿ ಆ ದಿನ ನಾವೆಲ್ಲವೂ ಕೂಡ ಪಾಲ್ಗೊಳ್ತಾ ಇದ್ದೀವಿ ಅಲ್ಲಿ. ಹಾಗಾಗಿ ನಾನು ಈ ವಿಷಯನ ನಮ್ಮ ರೈತ ಮುಖಂಡರುಗಳಿಗೂ ತಿಳಿಸ್ಬೇಕು, ಕೆಲವು ನಮ್ಮ ಸಂಸ್ಥೆಯ ಮುಖಂಡರುಗಳಿಗೆ ತಿಳಿಸ್ಬೇಕು, ಅಧ್ಯಕ್ಷಗಳು ತಿಳಿಸ್ಬೇಕು ಅಂತೇಳಿ ನಾನೇ ಅವರನ್ನ ಇಲ್ಲಿಗೆ ಕರೆದು ಈ ವಿಷಯನ ನಮ್ಮವ್ರಿಗೆಲ್ಲರಿಗೂ ತಿಳಿಸೋಣ. ಮುಂದೊಂದು ದಿನ ನಾವೆಲ್ಲರೂ ಸೇರಿ ಒಂದು ಕಡೆ ದೊಡ್ಡದೊಂದು ಸಭೆ ಮಾಡೋಣ. ಇನ್ನೂ ಟೈಮ್ ಇರೋದ್ರಿಂದ ಆ ಸಭೆಯಲ್ಲೂ ಕೂಡ ನಾವೆಲ್ಲರಿಗೂ ತಿಳಿಸಿ ಈ ವಿಚಾರನ ನಾವು ಮುಂದೆ ಏನ್ ಮಾಡ್ಬೇಕು, ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲೂ ಒಂದಷ್ಟು ಅವೇರ್ನೆಸ್ ನಾವು ಕೊಡ್ಬೇಕಾಗುತ್ತೆ, ಇಲ್ಲೂ ಒಂದಷ್ಟು ನಮಗೆ ಜನಗಳಿಗೆ ವಿಷಯನ ತಿಳಿಸ್ಬೇಕಾಗಿ ಬರುತ್ತೆ. ಅದಕ್ಕೆ ನಾನಾ ರೀತಿ ಇದೆ. ಹಿಂದೆ ದಾಸರುಗಳು ಮಾಡಿದಂಗೆ ಕೀರ್ತನೆಯಿಂದಲೂ ಸಮಾಜ ಸುಧಾರಣೆ ಮಾಡಿದ್ದಾರೆ, ಸಾಹಿತ್ಯಗಳು ಅವರ ಬರವಣಿಗೆಯಿಂದಲೂ ಸುಧಾರಣೆ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಫ್ರೀಡಂ ಫೈಟರ್ ಇದ್ದಾರೆ. ನಮ್ಮ ಇಡೀ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತ ನಮ್ಮ ಮಂಡ್ಯ ಜಿಲ್ಲಾ ಈ ಮಹಾನ್ ಭಾವನ ಇಲ್ಲಿ ಹಾಕೊಂಡಿದ್ದೀನಿ. ನಾನು ಇಲ್ಲಿ ಹಾಕೊಂಡಿದ್ದೀನಿ. ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತವ್ರು ಮಂಡ್ಯ ಜಿಲ್ಲೆಯವರು. BM ಶ್ರೀಕಂಠಯ್ಯನವರಿಂದ ಹಿಡಿದು ಸುಂದರಮ್ಮ ಮೊದಲನೇ ಆರ್ಟಿಸ್ಟ್ ನಮ್ಮ ಕರ್ನಾಟಕಕ್ಕೆ ಎಷ್ಟು ಮಹಾನ್ ಭಾವರು ಇದ್ದಾರೆ. ಇಂಥವರೆಲ್ಲರೂ ಕೂಡ ಇವೆಲ್ಲ ಹೋರಾಟ ಮಾಡಿ ಬಂದಂಥದ್ದು. ಈಗ ಇಷ್ಟು ವಿಷಯನ ಕೇಳಿದ್ಮೇಲೆ ನಮ್ಮ ಚಂದ್ರಣ್ಣ ಅವರು ಇದ್ರ ಬಗ್ಗೆ